ಹಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ನೋಡೋಣ. ಇಲ್ಲಿಂದ ಸ್ವಲ್ಪ 2 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ನಾವು ಹಂತವಾಗಿ ಉತ್ತರವನ್ನ ಕೊಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕು. 306 ಮತ್ತೆ 657ರ ಮಸ 9 ಆದರೆ 306 ಮತ್ತು 657ರ ಲಸ ಕಂಡು ಹಿಡಿಯಿರಿ. ಸೊ ಇಲ್ಲಿ ನಾವು ಒಂದು ಸೂತ್ರವನ್ನ ನೋಡಿದ್ದೀವಿ ಮಕ್ಕಳೇ. 2 ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ಮಸ ಎ ಮತ್ತೆ ಬಿ ಅಂತ ಅನ್ಕೊಂಡ್ರೆ ಸಂಖ್ಯೆಗಳನ್ನ ಮಸ ಆ 2 ಸಂಖ್ಯೆಗಳ ಮಸ ಗುಣಿಸು ಆ 2 ಸಂಖ್ಯೆಗಳ ಲಸ ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅನ್ನುವಂತಹ ಒಂದು ಸೂತ್ರವನ್ನ ನಾವು ನೋಡಿದ್ದೀವಿ. ಸೊ ಇಲ್ಲಿ ಆ ಸಂಖ್ಯೆಗಳ ಮಸವನ್ನ ಅವರು ಕೊಟ್ಟಿದ್ದಾರೆ. 306 ಮತ್ತೆ 657 ಗುಣಿಸು ಲಸ ಹೌದಾ? ಈ ರೀತಿಯಾಗಿ ನಾವು ಬರ್ಕೋಬಹುದು. ಆದ್ರೆ ಮಸ ಅವರು ಕೊಟ್ಟಿರೋದಕ್ಕೆ 9 ಅಂತ ನಾವು ಬೆಲೆಯನ್ನ ಆದೇಶಿಸಿದಾಗ ಲಸ ಬೆಲೆ ನಾವು ಕಂಡು ಹಿಡಿಬೇಕು. ನಾವು ಈ ರೀತಿಯಾಗಿ ಬರ್ಕೋಬಹುದು. ನಮ್ಗೆ ಲಸ ಬೇಕಿರೋದಕ್ಕೆ ಅದನ್ನ ಇಲ್ಲೇ ಉಳಿಸ್ಕೊಂಡು ಮತ್ತೆಲ್ಲದನ್ನು ಸಮಚಿಹ್ನೆಯ ಮತ್ತೊಂದು ಬದಿಗೆ ಕಳಿಸಿದಾಗ 306 ಗುಣಿಸು 657 ಭಾಗಿಸು 9 ಅಂತ ಆಗತ್ತೆ. ಇಲ್ಲಿ 9 ನಾವು ಭಾಗಾಕಾರ 9ರಿಂದ ಈ ಸಂಖ್ಯೆಯನ್ನ ಭಾಗಾಕಾರ ಮಾಡಿದ್ರೆ 9 9 9 27 3 ಉಳಿತು 36 ಆಯ್ತು. 9 4 36 ಅಲ್ವಾ? ಸೊ 34 ಅನ್ನುವಂತಹ ಸಂಖ್ಯೆ ಸಿಗ್ತಾ ಇದೆ. 34 ಗುಣಿಸು 657. ಇಲ್ಲಿ ಗುಣಾಕಾರವನ್ನ ನಾವು ಮಾಡ್ತಾ ಹೋದ್ರೆ ಸ್ವಲ್ಪ ಉದ್ದ ಗುಣಾಕಾರ ಆಗೋದಕ್ಕೆ ನಾವು ಇದನ್ನ ಸುಲಭ ಮಾಡ್ಕೊಳ್ಳೋ ದೃಷ್ಟಿಯಿಂದ 34ನ್ನ 30 ಪ್ಲಸ್ 4 ಅಂತ ಬರ್ಕೋಬಹುದು. ಆಗ ಇದೇನಾಗತ್ತೆ? 657 ಗುಣಿಸು 30 ಪ್ಲಸ್ 657 ಗುಣಿಸು 4 ಅಂತ ಬರ್ಕೋಬಹುದು. ಈ ಎರಡನ್ನು ಸಪರೇಟ್ ಆಗಿ ಮಾಡಿಕೊಂಡು ಮತ್ತೆ ಕೂಡಿಸಿದ್ರೆ ನಾವು 657 ಗುಣಿಸು 30 3 ಅಂತ ತಗೊಳ್ಬಹುದಲ್ವಾ? 0ಯನ್ನ ಕೊನೆಯ ಆನ್ಸರಿಗೆ ಸೇರಿಸಿದ್ರೆ ನಾವು 7 3 21 2 ಉಳಿತು. 5 3 15 ಪ್ಲಸ್ 2 17 1 6 3 18 19. ಸೊ ಈ 0ಯನ್ನ ಇಲ್ಲಿ ಸೇರಿಸ್ಕೋಬಹುದು. ಅದೇ ರೀತಿ ಈ ಭಾಗದ ಗುಣಾಕಾರವನ್ನ ನಾವು ಮಾಡ್ಕೊಂಡಾಗ 7 4 28 2 ಉಳಿತು. 5 4 20 ಪ್ಲಸ್ 2 22 6 4 24 ಪ್ಲಸ್ 2 26. ಸೊ ಈಗ ಈ 2 ಸಂಖ್ಯೆಯನ್ನ ನಾವು ಕೂಡಿಸ್ಕೋಬೇಕು. ಯಾಕಂದ್ರೆ ಇಲ್ಲಿ ಮಧ್ಯ ಒಂದು ಪ್ಲಸ್ ಚಿಹ್ನೆ ಇತ್ತು, ನಾವು ಅದನ್ನ ಬಿಡಬಾರ್ದು. ಕಡೆಯದಾಗಿ ನಾವು ಗುಣಾಕಾರ ಮಾಡಿದ ನಂತರ ಈ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ 8 2 1 3 7 6 13 9 1 10 12 ಅಂತ ಆಗತ್ತೆ. ಸೊ 22,338 ಅನ್ನೋ ಉತ್ತರವನ್ನ ನಾವಿಲ್ಲಿ ನೋಡಬಹುದು. $22,338 ಇದು ಲಸ ಇವುಗಳ ಲಸ ಇಷ್ಟು ಅಂತ ಸಿಗತ್ತೆ ಮಕ್ಕಳೇ.